ಈಗ ನೋಡ್ತಾ ಇರೋದು ಬೇಬಿ ಬೆಟ್ಟ ದನಗಳ ಜಾತ್ರೆ. ಸೊ ನೋಡ್ಬೋದು ತಿಂಡ್ಲು ನಂದೀಪ್ ಅವ್ರದ್ದು ತುಂಬ ದೊಡ್ಡ ಎತ್ತುಗಳು. ಸೊ ಈಗ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ, ವಿಡಿಯೋ ಕೊನೆವರೆಗೂ ನೋಡಿ, ಹಾಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಸರ್ ನಿಮ್ಮ ಹೆಸರು? ನಂದೀಪ್ ಅಂತ. ಯಾವ ಊರು? ತಿಂಡ್ಲು ಗ್ರಾಮ, ಆನೇಕಲ್ ತಾಲೂಕು, ಬೆಂಗಳೂರು ಡಿಸ್ಟ್ರಿಕ್ಟ್ ಇಲ್ಲೇ ಇದೆ. ಸರ್ ನಿಮ್ಮ ಎತ್ತು ಏನೆಲ್ಲಾಗವೆ? ಕಡೆಯಲ್ಲು. ಕಡೆಯಲ್ಲು. ಸರ್ ಯಾವಾಗ ತಂದದೆವು? ಇವನ್ ತಂದು 6 ತಿಂಗಳಾಯ್ತು. 6 ತಿಂಗಳು. ಅಂದ್ರೆ ಯಾವ ಕಡೆ ಅಂತಂದ್ರೆ? ಇವೆಲ್ಲ ನಮ್ಮೂರ್ ಪಕ್ಕದಲ್ಲೇ ಗುಂಜೂರು ಅಪ್ಪರೆಡ್ಡಿ ಅವರು ಅಂತ ತಗೊಂಡ್ರು. ಗುಂಜೂರು ಅಪ್ಪರೆಡ್ಡಿ ಅವರದ್ದು. ಸರ್ ಏನ್ ಬೆಲೆ ಆಗಿತ್ತು? ಇವು ನಮಗೆ 6.5 ಲಕ್ಷ ಆಗೋದು. 6.5 ಲಕ್ಷ. ಸರ್ ಈಗ ಏನ್ ವ್ಯಾಪಾರ ಹೇಳ್ತಾ ಇದ್ರೆ? ವ್ಯಾಪಾರ ಇನ್ನು ಸದ್ಯಕ್ಕೆ ನಾವು ತಿಂಗಳು ಕೊಡಲ್ಲ, ಅಂತ ಗಂಟೆ ವ್ಯಾಪಾರ ಹೇಳಲ್ಲ. ಆಮೇಲೆ ಕೊಡೋ ಟೈಮಲ್ಲಿ ವ್ಯಾಪಾರ ಹೇಳ್ತೀವಿ. ಏನೇನ್ ಮೇವು ಕೊಡ್ತಾ ಇದ್ರ? ಮಾಮೂಲಿ ರವೆ ಗಂಜಿ ಕೊಡ್ತೀವಿ, ಸಾಯಂಕಾಲ ಹೊತ್ತು ಫುಡ್ ಕೊಡ್ತೀವಿ, ಮಾಮೂಲಿ ಮೊಸರು. ಸೊ ಮೇವಲ್ಲೆಲ್ಲ ಮಣ್ಣು ರಾಗಿ ಹುಲ್ಲು. ಸರ್ ಈಗ ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ರ? 6ನೇ ವರ್ಷ ಇದು ನಾನು. ಇದು 6ನೇ ವರ್ಷ. 2021ರಿಂದ ಇವಾಗ 26. ಅಂದ್ರೆ ಕಾಂಪಿಟೇಷನ್ಗೆ ಎಲ್ಲ ವರ್ಷನೂ ಬಿಡ್ತೀರಾ? ಎಲ್ಲ ವರ್ಷ ಬಿಡ್ತೀವಿ. ಈಗ ಇವು ಬಿಡ್ತೀರಾ? ಇವು ಬಿಡ್ತೀನಿ. ಸರ್ ನೀವು ಎಷ್ಟು ವರ್ಷದಿಂದ ಎತ್ಕೊಳ್ ಕಟ್ತಾ ಇದ್ರ? ನಾವು ನಮ್ಮ ತಾತ ಇವ್ರು ಕೇಳ್ರಿ, ಇವ್ರು ಗೊತ್ತು ನಮ್ಗೆ. ಗೌರಮ್ಮ ಹೆಂಗಸಮ್ಮಪ್ಪ ಅಂತ ಹೇಳಿ ಇವ್ರ ತಂದೆ ಅಂದ್ರೆ ಅವ್ರ ತಾತ ಆಗಿನಿಂದಲೂ ನಾವು ಅವ್ರ ಊರಿಗೆ ಹೋಯ್ತಾ ಇರ್ತೀನಿ. ಆ ಅಪ್ಪ ಅವರೆಲ್ಲ ಇವ್ರ ತಂದೆಗಿಂತ ಸೀನಪ್ಪ ಅಂತ ಹೇಳಿ ಅವ್ರ ಹೆಸರು, ನನ್ನ ಹೆಸರಿನವ್ರೆ. ಅವರು ಬಾಯಿಗೆ ಅವ್ರ ಮನೆಗಳಿಗೆ ಹೋದ್ರೆ ನಾನು ಬಾಯಿಗೆ ಪಾಪ ಬೆಳಿಗ್ಗೆ ಎದ್ದಿ ಅವರು ಯಜಮಾನ್ರು ಅವರೆಲ್ಲ ಟೋಪಿ ಹಾಕೊಂಡು ಬಾಯಿಗೆ ತುರುಕ್ತಿದ್ರು ತಿಂಡ್ಲಲ್ಲಿ. ಅದನ್ನ ಇವ್ರ ಅಪ್ಪನ ಉಳಿಸ್ಕೊಂಡ್ರು ಸೀನಪ್ಪ ಅಂತೇಳಿ. ಆಯ್ತಾ, ಅವ್ರ ಅಣ್ಣ ತಮ್ಮದ್ರು 4 ಜನ. ಈಗ ಅವ್ರ ಮಗ ಇವನು ದೀಪು, ಅವ್ರ ಮಗ ಇವನು ಅವ್ರಕ್ಕಿಂತಲೂ ಇಂಟ್ರೆಸ್ಟ್ ಆಗಿ, ಭಾರಿ ಇಂಟ್ರೆಸ್ಟ್ ಆಗಿ ಸಾಕೆ, ಭಾರಿ ಇದು ಇಬ್ರು ಆಗವನೆ. ಇವರು ತುಂಬಾ ಹಳೆ ಅಂದ್ರೆ ಇವು ನಿಮ್ಮ ಹತ್ರ ಎಷ್ಟು ಜೊತೆ ಇರ್ತವೆ? ಮಾಮೂಲಿ ಒಂದ್ ಜೊತೆ ಇರ್ತವೆ, ಜಾತ್ರೆ ಟೈಮಲ್ಲಿ ನನ್ನ ಜೊತೆ ತಗೊಂತೀವಿ. ಮಾಮೂಲಿ ಪರ್ಮನೆಂಟ್ ಆಗಿ ಒಂದ್ ಜೊತೆ ಇರ್ತವೆ. ಪರ್ಮನೆಂಟ್ ಆಗಿ ಒಂದ್ ಜೊತೆ ಇದ್ದೇ ಇರ್ತವೆ. ಸರ್ ಇಲ್ಲಿ ಕೆಲಸ ಏನಾರು ಮಾಡ್ತೀರಾ? ಕೆಲಸ ಏನು ಕಟ್ಟಲ್ಲ, ಗಾಡಿ ಕಟ್ತೀವಿ. ಗಾಡಿ ಓಡಾಡಿಸ್ತೀರಾ? ಗಾಡಿ ಓಡಾಡಿಸ್ತೀವಿ. ಸುಮ್ಮನೆ ವಾಕ್ಗೋಸ್ಕರ? ವಾಕ್ ಬಿಡಿ. ಸರ್ ನೀವು ಈ ಜಾತ್ರೆ ಬಿಟ್ಟು ಇನ್ಯಾವ ಜಾತ್ರೆ ಮಾಡ್ತೀರಾ? ಅಲ್ಲೇ ನಮ್ಮ ಪಕ್ಕದಲ್ಲಿ ಒಂದ್ ಜಾತ್ರೆ ಮಾಡ್ತೀವಿ. ಈಗ ದೊಡ್ಡಿ ಅಂತ 2 ಜಾತ್ರೆ ಮಾಡ್ತೀವಿ. ಎಂಕೀರಪ್ಪನ ತೋಪು ಅದು ಇವರಿಂದನೇ ಮಾಡ್ತಾ ಇರೋದು. ಇವರೇ ಈಗ ನಮ್ಮ ಪಾಪ ತಿಮ್ರಾಯಗೌಡರು ಸತ್ತೋಗವ್ರೆ. ಒಳ್ಳೆ ಸೋಕಿ ಮಾಡಿದ್ರು, ಜಾತ್ರೆ ಹೆಸರು ಉಳಿಸಿದ್ರು. ಸೀನಪ್ಪನು ಹೇಳ್ತಿದ್ರು, ಹೆಂಗಸಮ್ಮಪ್ಪನು ಹೇಳ್ತಿದ್ರು, ತಿಮ್ರಾಯಗೌಡನ ಹೆಸರ ಹೇಳ್ತಿದ್ರು. ಪಾಪ ಸೀನಪ್ಪ ಪಾಪ ಸಾಯಿವರೆಗೂ ನಾವು ಒಂದವರೆಲ್ಲ ತಿಮ್ರಾಯಗೌಡ ಅನ್ನೋನು. ಇವ್ರ ತಂದೆ ಸೀನಪ್ಪ ಅಂತೇಳಿ. ನಾವೆಲ್ಲ ಒಂದ್ ಜತ್ಕಾರರು. ಒಂದ್ 50 ವರ್ಷ ಸ್ನೇಹ ನಮಗೂ ಇವ್ರಿಗೂ. ನಾವು ಅಲ್ಲಿಗೆ ಹೋಗ್ತೀವಿ, ಇವ್ರು ಅಲ್ಲಿಗೆ ಬರ್ತಾರೆ. ತಿಂಡ್ಲು ಸೀನಪ್ಪ ಅಂದ್ರೆ ಫೇಮಸ್. ಅದು ಮಂಡ್ಯದ ಸೀನಪ್ಪ. ಮಂಡ್ಯ ಸೀನಪ್ಪ, ಅಲ್ಲಿ ತಿಂಡ್ಲು ಸೀನಪ್ಪ. ಹೌದೌದು. ಸರ್ ಇವು ಇಷ್ಟೊಂದು ಸೈಜ್ ಅವಲ್ಲ, ಏನಾರು ಸ್ಪೆಷಲ್ ಆಗಿ ಏನಾರು ಕೊಡ್ತೀರಾ? ಸ್ಪೆಷಲ್ ಇಲ್ಲ, ಗೋಧಿ ಕೊಡ್ತೀವಿ, ಜೋಳದ ನುಚ್ಚು, ಕಡಲೆಪುರಿ, ಕಡಲೆ ಒಟ್ಟು, ಚಕ್ಕೆ ಬೂಸ. ಸಾಯಂಕಾಲ ಹೊತ್ತು ಬೆಳಗ್ಗೆ ಹೊತ್ತು ರವೆ ಗಂಜಿ ಕೊಡ್ತೀವಿ, ಒಂದ್ ಟೈಮ್ ಮೊಸರು, ಒಂದಿನ ಎಳ್ಳು ಬೆಲ್ಲ ಕೊಡ್ತೀವಿ, ಒಂದ್ ದಿವಸ ತುಪ್ಪ ಆ ತರ ಕೊಡ್ತೀವಿ. ತುಪ್ಪನ ಕೊಡ್ತೀವಿ ಡೈಲಿ. ಬೆಣ್ಣೆ ಅದೆಲ್ಲ ಡೈಲಿ? ಬೆಣ್ಣೆ ಕೊಡಲ್ಲ, 100 ml ತುಪ್ಪ ಡೈಲಿ ಕೊಡಲ್ಲ. ಒಂದ್ ದಿವಸ ತುಪ್ಪ, ಒಂದ್ ದಿವಸ ಎಳ್ಳು ಬೆಲ್ಲ. ಅಂದ್ರೆ ಒಂದಿನ ಬಿಟ್ಟು ಒಂದಿನ ಕೊಡ್ತೀರಾ? ಯಾಕೆಂದ್ರೆ ದಿನ ಕೊಟ್ಟರೆ ಡೈಜೆಷನ್ ಆಗುದಿಲ್ಲ. ಈಗ ನಾವು ಊಟ ಮಾಡಿದ್ರೆ ದಿನ ನಾವು ಏನಾರ ಒಂದ್ ಊಟ ಮಾಡಿದ್ರೆ ಡೈಜೆಷನ್ ಆಗುದಿಲ್ಲ. ಒಂದ್ ಮಟನ್ ತಿನ್ಬೋದು, ಒಂದ್ ತುಪ್ಪ ತಿಂದಾಗ ಜಾಸ್ತಿ ಆದಾಗ ಏನಾಯ್ತದೆ ಹಂಗೆ. ಅವ್ನು ಹೇಳುದೆಲ್ಲ ಸತ್ಯ. ಅಂದ್ರೆ ಇವರು ಕಸಾಯಿಖಾನೆಗೆ ಹೋಗೋ ಎತ್ತು ಕೂಡ ತಗೊಂಡ್ ಸಾಕಿ? ಹೌದು. ಅದ್ರಲ್ಲಿ 2 ಮಾತಿದೆ. ನಾವು ಸಾಕಿವಿ, ಅವರು ಸಾಕ. ಅವ್ರು ನಮ್ಗೆ ಅದು ಹೋಗಿ ಬಿಡುದಿಲ್ಲ. ನಾವು ನಮ್ದೇ ಕೈಯಿಂದ ಲಾಸ್ ಆದ್ರೂ ಕಸಾಯನಕ್ಕೆ ಬಿಡುದಿಲ್ಲ. ನಾವು ಯಾರಿಗಾರ ಬಡವ್ರಿಗೆ ದಾನ ಹೊಡಿ, ಕೊಟ್ಟಷ್ಟು ಕೊಡಪ್ಪ ಅಂತೀವಿ. ಇರ್ತಾರೆ ಬಡವರು ಇದ್ರಲ್ಲಿ. ಸರ್ ಇದೇ ತರ ಯೂತ್ಸ್ ಎಲ್ಲ ಕಟ್ಟಬೇಕು. ಅಂದ್ರೆ ಹಸು ಏನಾರು ಕಟ್ಟಿದ್ರ ನೀವು? ಐತೆ ಮನೇಲಿ. ನಾಟಿ ಹಸು ಇಲ್ಲ, ಇತ್ತು ಕೊಟ್ಬಿಟ್ವಿ. ಇಲಾಖೆ ಹಸ ಒಂದೈತೆ. ನಾಟಿ ಹಸುಗಳು ಕೂಡ ಕಟ್ಟಬೇಕು. ನಾಟಿ ಹಸು ಕಟ್ಟಬೇಕು. ಇರೋ ಲೆಕ್ಕ ನಾಟಿ ಹಸುನೇ ಕಟ್ಟಬೇಕು. ಎಲ್ಲಾರು ರೈತರು ಒಂದೊಂದು ಹಸು ಕಟ್ಟಬೇಕು. ನಾಟಿ ಹಸು ಕಟ್ಟಿದ್ರೇನೆ ಹಳ್ಳಿಕಾರ ಉಳಿಯೋದು. ಅವಾಗೆಲ್ಲ ಒಂದೊಂದು ಕರು ಹುಟ್ಟಿದ್ರೆ ಅದೇ ಹೌದು. ಇಲಾಖೆ ಹಸ ಕಟ್ಟಿ ಎಷ್ಟನ ಒಂದೇ ಒಂದು ನಾಟಿ ಹಸ ಇರ್ಬೇಕು. ಒಂದೊಂದು ಮನೆಗೆ ಇದ್ರೆ ಒಂದಿದ್ರೆ ಸಾಕು. ಮಕ್ಕಳು ಮರಿ ಬೆಳಕತ್ತ, ಹಾಲು ಬೆಣ್ಣೆ ಆಯ್ತದೆ ನಮ್ಗೆಲ್ಲ. ಏನೋ ಇಲಾಖೆ ಹಸಿನಲ್ಲಿ ಏನು ಆಗುದಿಲ್ಲ. ನಮ್ಮ ನಾಟಿ ಹಸ. ಸರ್ ಇವು ಬಗ್ಗೆ ಈ ಎತ್ಕೊಳ ಬಗ್ಗೆ ಹೇಳಿ ಸರ್. ಇವು ನಮ್ಮ ಲೋಕೇಶ್ ಅವರವೆ, ಇವರು ಸಿದ್ದಯ್ಯನ ಕೊಪ್ಪಳರವೆ. 2 ಅವ್ರವೇನೆ. ಏನಲ್ಲಾಗವೆ ಇವು? 2 ಇವು ಬೆಲೆ ಏನಾಗವೆ? ಬೆಲೆ ಹೇಳ ನೀನು? 4.5 ಲಕ್ಷ. ಅಂದ್ರೆ ಇವು ಕೂಡ ಕೆಲಸ ಎಲ್ಲ ಮಾಡೋ? ಇವು ಎಲ್ಲ ಕೆಲಸ. ಸರ್ ಇಲ್ಲಿ ಕಾಂಪಿಟೇಷನ್ ಶೋಕಿಗ? ಕಾಂಪಿಟೇಷನ್ ಶೋಕಿಗೂ ಬಂದಿವಿ, 2ಕ್ಕೂ ರೆಡಿ ಇವಿ. ಅದೇ ಸೇಲ್ ಬಂದ್ರು ಕೊಡ್ತೀರಾ? ಕೆಲಸ ಬಂದು ಕೊಡ್ತೀವಿ. ನಾವೆಲ್ಲ ಕಾಂಪಿಟೇಷನ್ಗೆ ಈಗಾಗಲೇ ಅವರೆಲ್ಲ ಯಾವ ಕಾಲದಲ್ಲೂ ದುಡ್ಡು ಕಟ್ಟಿಸ್ಕಲ್ಲ.
ಈಗ 1,000 ಕಟ್ಟಿಸ್ಕೊಂಡವ್ರೆ ಕಾಂಪಿಟೇಷನ್ ಬರೋಕೆಲ್ಲ, ನಾವು ಕಟ್ಟಿವಿ. ಅಂದ್ರೆ ಇವಕ್ಕೂ ಕೂಡ ಅದೇ ಮೇವು ಕೊಡ್ತೀರಾ? ಇವಕ್ಕೂ ಎಲ್ಲ ಹಾಲು ಬೆಣ್ಣೆ ಇವು ಕೊಡ್ಲೇಬೇಕು. ಈಗ ಕೊಡದೇ ಇದ್ರೆ ನಡೆದಿಲ್ಲ, ಇವೆಲ್ಲ ಕಾಂಪಿಟೇಷನ್ಗೆ ಹೋಗೋ ಕೊಡ್ಲೇಬೇಕು. ಸೇಮ್ ಮೇವು ಕಮ್ಮಿ ಕೊಡ್ತೀರಾ? ಕಮ್ಮಿ ಅಂದ್ರೆ ಅವು ಬಾಡಿಗೆ ತಕ್ಕ ಕೊಡ್ತೀವಿ. ಈಗ ನಾವು 1 ಮುದ್ದೆ ಇಟ್ಟು ಉಣ್ತೀವಿ, ನೀವು ಅರ್ಧ ಮುದ್ದೆ ಉಣ್ಣೋರು ಅರ್ಧ ಮುದ್ದೆನೆ ಕೊಡ್ಬೇಕಲ್ವಾ, ಹಂಗೆ. ನಂದೀಪ ಹಂಗೆ ಹೇಳ್ಕೊ. LIC ಚಂದ್ರಪ್ಪ, ಶಾಂತಿಕೊಪ್ಲು, ಶ್ರೀರಂಗಪಟ್ಟಣ ತಾಲೂಕು. ಸರಿ, ಇವು ಏನಲ್ಲಗವೆ? ನಾಲ್ಕಲ್ಲು. ಅಂದ್ರೆ ಇವಕ್ಕೆ ಬೆಲೆ 4 ಲಕ್ಷ ಹೇಳ್ತಾ ಇದ್ದಾರೆ. ಅಂದ್ರೆ ಇವು ಕೂಡ ಇಲ್ಲಿ ಕಾಂಪಿಟೇಷನ್? ಇವು ಬರೀಸವ್ರೆ ಎಲ್ಲ ಕಾಂಪಿಟೇಷನ್. ಸರ್ ಈಗ ಪೂರ್ತಿ ವೈಟ್ ಅವೇ, ಈಗೆಲ್ಲ ವೈಟ್ ಲೈಕ್ ಮಾಡ್ತೀರಾ? ಸರ್ ಈಗ ಒಬ್ರು ವೈಟ್ ಲೈಕ್ ಮಾಡ್ತಾರೆ, ಒಬ್ರು ರೂಪಾಯಿ ಬಣ್ಣ ಲೈಕ್ ಮಾಡ್ತಾರೆ, ಹಿಂಗೆ ಅವ್ರವ್ರು ಇದು ಅದನ್ನ ಎತ್ತು ಅದ್ರ ಮೇಲೆ ತಿಂಡಿ ಮೇಲೆ ಎಲ್ಲ ಡಿವೈಡ್ ಮಾಡ್ತಾರೆ ರೈತರು. ಯಾವ ತಿಂಡಿ ಕೊಟ್ರೆ ಎತ್ತು ಹಸಿರು ಇರ್ತದ, ವೈಟ್ ಬರ್ತದ ಅಂತ. ಅಂದ್ರೆ ಈಗ ತಿಂಡಿ ಮೇಲೆ ಇವನ ರೂಪಾಯಿ ಬಣ್ಣನೂ ಬರ್ಸ್ಬೋದು? ಬರ್ಬೋದು ರೂಪಾಯಿ ಬಣ್ಣನೂ ಬರ್ಬೋದು, ವೈಟ್ ಬರ್ಬೋದು. ಈಗ ಡಾಕ್ಟರ್ದು ಸೆಲೆಕ್ಷನ್ ಸ್ವಲ್ಪ ಈಗ ಅವ್ರು ವೈಟೇ ಕೇಳ್ತಾರೆ. ನಮ್ಗೆಲ್ಲ ಹಿಂದೆ ಈಗೆಲ್ಲ ನಾನು ಹೇಳೋದು ಒಂದು 50 ವರ್ಷದ ಮಾತು, ಎಲ್ಲ ನಾವು ರೂಪಾಯಿ ಬಣ್ಣ ಕೇಳ್ತಿದ್ದೋ. ಒರಿಜಿನಲ್ ಅಂದ್ರೆ ರೂಪಾಯಿ ಬಣ್ಣ ಅಂತಿದ್ದೋ, ಅಂದ್ರೆ ರೂಪಾಯಿ ಬಣ್ಣನೇ ಇರ್ಬೇಕು, ಅದೇ ಒರಿಜಿನಲ್ ನಮ್ಗೆ ಅಂತ. ಈಗೆಲ್ಲ ಡಾಕ್ಟರ್ಗಳು ಸೆಲೆಕ್ಷನ್ ಮಾಡೋದ್ರಿಂದ, ಆಗ ರೈತರೇ ಸೆಲೆಕ್ಷನ್ ಮಾಡ್ತಿದ್ರು, ರೂಪಾಯಿ ಬಣ್ಣ ಕೇಳ್ತಿದ್ರು. ಈಗೆಲ್ಲ ಡಾಕ್ಟರ್ಗಳ ಮೇಲೆ ಡಿಪೆಂಡ್ ಆಯ್ತಲ್ಲ, ಆಗೇನ್ ಮಾಡಿದ್ರು ವೈಟ್ ಕೇಳ್ತಾವ್ರೆ ಡಾಕ್ಟರ್ಗಳು. ಹಂಗಾಗಿ ಎಲ್ಲರೂ ಕೂಡ ವೈಟೇ ಕೇಳ್ತಾರೆ. ಅಂದ್ರೆ ಈಗ ಡಾಕ್ಟರ್ಗಳು ಸೆಲೆಕ್ಷನ್ ಮಾಡ್ತೀರಾ ಅಂದ್ರೆ ಅವ್ರ ಸುಳಿ ಎಲ್ಲ ನೋಡ್ತೀರಾ? ಅವ್ರು ಏನ್ ಬೇಕು ಅವ್ರೆಲ್ಲ ನೋಡ್ತಾರೆ. ಅವ್ರು ಕೇಳಿದ್ಕೆಲ್ಲ ನಾವು ಉತ್ತರ ಕೊಡ್ತೀವಿ ಅಷ್ಟೇ. ನೀನ್ ಹಿಂಗಿಡಿ ಅಂತಾರೆ, ಅದೆಲ್ಲದೆ ಇಲ್ಲದೆ ಅಂತ ಸುಳಿ ಪಳಿ ಅವ್ರೇನು ಗೊತ್ತಾಗೋದಿಲ್ಲ. ಕಾಲು ಕೈ ನೋಡ್ತಾರೆ, ಹಲ್ಲು ಬಾಯಿ ನೋಡ್ತಾರೆ. ಅದ್ರ ಮೇಲೆ ಅವ್ರು ಯಾರು ಎಷ್ಟೆಷ್ಟು ಮಾರ್ಕ್ಸ್, ಒಬ್ರು 10 ಮಾರ್ಕ್ಸ್ ಕೊಡ್ತಾರೆ, ಒಬ್ರು 5 ಮಾರ್ಕ್ಸ್, ಒಬ್ರು 7 ಮಾರ್ಕ್ಸ್. ಇದ್ರ ಮೇಲೆ ಅವರೇ ತೀರ್ಮಾನ ಮಾಡ್ಕೊಂಡು ಒಂದು ಧರ್ಮವಾಗಿ ಯಾವ್ಯಾವ ಏನೇನು ಕೊಡ್ಬೇಕು ಅವ್ರದೇ ತೀರ್ಮಾನ. ಸೊ ಈ ತರ ಎಲ್ಲ ನೋಡ್ತಾರೆ. ಆಮೇಲೆ ವಾಕಿಂಗ್ ನೋಡ್ತಾರೆ, ಅದೇ ವಾಕ್ ಬಿಡಿಸ್ದೆ ಚಾಲ ಕೂತ್ಕೊಂಡು ನೋಡೋರು ಅವರೇ ಕೈ ಕಾಲು ಹೆಂಗಿದೆ ಏನು ಅಂತ. ಸುಳಿ ಸುದ್ದ ಅವ್ರೇನು ನೋಡುದಿಲ್ಲ. ಅಂದ್ರೆ ಈ ಮೈ ಕಟ್ಟು ಆಮೇಲೆ ಯಾರು ನೋಡ್ತೀವಿ ಅಂದ್ರೆ ನಾವು ತಗೊಳ್ಳುವಾಗ ಕೊಡುವಾಗ ತಗೊಳ್ಳೋನು ಆಗ ನೋಡ್ತಾನೆ ಸುಳಿ ಸುದ್ದ ಕೈ ಕಾಲ್ನ. ಅವ್ರದ್ದೇನಿಲ್ಲ ಡಾಕ್ಟರ್ದು ಅಲ್ಲು, ಆಮೇಲೆ ಮೈ ಕಟ್ಟು, ಕಾಲು ಕಂಬ ಚಾಳಕ್ಕೆ ಕುಂತ್ಕೊಂಡು ನೋಡೋರು. ಈಗ 3 ಜನ ಡಾಕ್ಟರ್ ಒಬ್ಬ ಕೂತಿರ್ತಾನೆ, ಇನ್ನೊಬ್ಬ ಸುತ್ತ ಇದ್ ಮಾಡ್ತಾನೆ. ಎಲ್ಲ ಮಾಡಿ ಅವ್ರ ಪಾಯಿಂಟ್ ಕೊಡ್ತಾರೆ. ಪಾಯಿಂಟ್ ಅವ್ರವ್ರೆ ಕೊಟ್ಕೊಂಡು ಏನ್ ತೀರ್ಮಾನ ಮಾಡ್ತಾರೆ, ನಾವು ಬೇಬಿ ಬೆಟ್ಟದ ಮೇಲೆ ತೀರ್ಮಾನ. ನೀನೇನ್ ಕೊಡ್ತೀಯಪ್ಪ ಅದೇ ತೀರ್ಮಾನ. ನಾವೇನು ಅಲ್ಲಿ ನನ್ನೆತ್ತು ಸರಿ ನಿನ್ನೆತ್ತು ಸರಿ ಅನ್ನೋಂಗಿಲ್ಲ ನಾವು. ಯಾವ ಪ್ರೈಸ್ ಆಗುತ್ತೋ ಅದು, ಯಾವ ಪ್ರೈಸ್ ಆದ್ರೂ ಓಕೆ, ನಾವು ಸಂತೋಷವಾಗಿ ನೆಗ್ತಾ ಈಸ್ಕೊಂಡು ಹೋಗ್ಬೇಕು. ಅದು ನಮ್ಮ ಧರ್ಮ. ಅದು ಮಾಡುದು ಬಿಡುದು ಡಾಕ್ಟರ್ ಧರ್ಮ. ಏನ್ ನವೀನ ಹೇಳ್ದು? ಎಲ್ಲ ಮಾಡುದು ಬಿಡುದು ಡಾಕ್ಟರ್ದು, ಎಲ್ಲ ಅವ್ರದ್ದೇ. ನಾವು ಈಗ 10 ಜನ ನಿಂತಿರ್ತೀವಿ, 5 ಜನಕ್ಕೆ ಕೊಡ್ತಾರೆ, ಇನ್ನು 5 ಜನಕ್ಕೆ ಕೊಡುದಿಲ್ಲ. ಕೊಡದೇ ಇದ್ರೆ ಅನುಸರಿಸಿ ಹೋಗ್ಬೇಕು, ಇಷ್ಟೇ ನಮ್ದು. ಡಾಕ್ಟರ್ ಏನ್ ತೀರ್ಮಾನ ಕೊಡ್ತಾರೆ ಅದೇ ನಮಗ್ ಬದ್ಧ. ಅಂದ್ರೆ ಈಗ ಒಂದ್ ಎತ್ತಿಗಿಂತ ಇನ್ನೊಂದ್ ಇರ್ತದೆ. ಅದಕ್ಕೆಲ್ಲ ಅವರೇ ಸ್ಕೋರ್ ಕೊಡುದು. ಈಗ ಹೇಳದ್ನಲ್ಲ ಸರ್, ಈಗ ಒಬ್ಬ 5 ಕೊಡ್ತಾನೆ, ಒಬ್ಬ 3 ಕೊಡ್ತಾನೆ, ಎಲ್ಲ ಸ್ಕೋರ್ ಲೆಕ್ಕ ಹಾಕೊಂಡು ಪಾಯಿಂಟ್ ಕೊಡ್ತಾನೆ. ಅದ್ರ ಮೇಲೆ ಅವರು ಬರ್ದಿ ಕಮಿಟಿಯವ್ರ ಕೈ ಕೊಟ್ಟಿರ್ತಾರೆ. ಕಮಿಟಿಯವ್ರು ಕೊಟ್ಟಾಗ ಏನ್ ಮಾಡ್ತಾರೆ, ಆಗ ಅವರು ಅನೌನ್ಸ್ ಮಾಡ್ತಾರೆ. ಸರ್ ಈಗ ಈ ಜಾತ್ರೆ ಬಿಟ್ಟು ನೆಕ್ಸ್ಟ್ ಯಾವ ಜಾತ್ರೆಗೆ ಹೋಗ್ತೀರಾ? ಇದಕ್ಕೆ ಸಿಹಳ್ಳಿಗೆ ಹೋಗ್ತೀವಿ. ನೆಕ್ಸ್ಟ್ ಸಿಹಳ್ಳಿ. ಸೊ ಅಲ್ಲೂ ಕೂಡ ಚೆನ್ನಾಗಿ ನಡೆಯುತ್ತೆ ಸರ್? ಅಲ್ಲೂ ಇನ್ನೂ ಚೆನ್ನಾಗಿ ನಡೀತದೆ, ಅಲ್ಲೂ ನಡೀತದೆ. ಅಲ್ಲೂ ಕೂಡ ಚಿನ್ನ ಪ್ರೈಸ್? ಅಲ್ಲೂ ಚಿನ್ನನೇ. ಥ್ಯಾಂಕ್ ಯು ಸರ್. ಯಾಕಂದ್ರೆ 80 ವರ್ಷದಲ್ಲೂ ಈ ತರ ಬಂದ್ ಜಾತ್ರೆಗೆ ಎಲ್ರಿಗೂ ಸಪೋರ್ಟ್ ಮಾಡ್ತಿದ್ದೀರಾ, ತುಂಬಾ ಥ್ಯಾಂಕ್ಸ್ ಸರ್. ಏನಿಲ್ಲ, ನಮ್ಗೆ ಈ ಬಸವಣ್ಣ ಅವನಲ್ಲ, ಈ ಬಸವಣ್ಣನಿಂದ ನನ್ಗೆ ಭಾರಿ ಆರೋಗ್ಯ ಮುಖ್ಯ. ಆರೋಗ್ಯ ಐಶ್ವರ್ಯನು ಇದೆ, ನಾ ಹೇಳ್ಕೋಬಾರ್ದು.